ಹುಳಿಮಾವು ಪೊಲೀಸರು ಒಂದು ಬೃಹತ್ ಸೈಬರ್ ಜಾಲವನ್ನೇ ಬೇರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸಾಕಷ್ಟು ಮೊಬೈಲ್ಗಳು ಮತ್ತು ATM ಕಾರ್ಡ್ಸ್ ಏನಿದೆ, ಒಂದು ಪ್ರೀ ಪ್ಲಾನ್ ಆಗಿ ಒಂದು ರೀತಿಯಾದಂತಹ ಅಂದರೆ ಒಂದು ಕಾಲ್ ಸೆಂಟರ್ ರೀತಿಯಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು. ಸಾಕಷ್ಟು ಮೊಬೈಲ್ಗಳು, ಅದಕ್ಕೆ ಬಳಕೆ ಆಗುವಂತಹ ಲ್ಯಾಪ್ಟಾಪ್ಗಳನ್ನು ಈಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಅಂದರೆ ಒಂದು ರೀತಿಯಾದಂತಹ ಒಂದು ಕಾಲ್ ಸೆಂಟರ್ಗಳನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಅಂತ ಏನು ಹೇಳಲಾಗುತ್ತೆ, ಆ ಒಂದು ಸ್ಕ್ಯಾಮ್ ಅನ್ನು ಮಾಡ್ತಾ ಇರ್ಬೋದು. ಇನ್ನು ನೋಡ್ತಾ ಇರಬಹುದು, ಮೊದಲು ವಿಕ್ಟಿಮ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ರು. ಅಂದರೆ ಟೆಲಿಗ್ರಾಮ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮುಖಾಂತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಲಿಂಕ್ಗಳನ್ನು ಕಳಿಸ್ತಾರೆ. ನಂತರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೇಳ್ತಾರೆ. ಅಂದರೆ ನಿಯೋ ಸಿಸ್ಟಮ್ಸ್ಗಳ ಮುಖಾಂತರ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಹೇಳ್ತಾರೆ. ಅದನ್ನು ಬ್ಯಾಂಕ್ಗಳ ಮುಖಾಂತರ ಬೇರೆ ಬೇರೆ ಇದನ್ನು ಪೇಮೆಂಟ್ಗಳನ್ನು ಈ ರೀತಿಯಾಗಿ ಅಂದರೆ ಅವರ ಇನ್ವೆಸ್ಟ್ ಮಾಡೋದಕ್ಕೆ ಅವರಿಗೆ OTP ಆಗಿರಬಹುದು ಮತ್ತು ಇನ್ನಿತರ ಸೋರ್ಸ್ಗಳನ್ನು ಬಳಕೆಯನ್ನು ಮಾಡ್ತಾರೆ. ನಂತರ ನೀವು ನೋಡ್ತಾ ಇರಬಹುದು, ಸ್ಟೆಪ್ ಬೈ ಸ್ಟೆಪ್ ಆಫ್ಟರ್ ಇನ್ವೆಸ್ಟ್ಮೆಂಟ್ ಆಫ್ ಅಮೌಂಟ್ ಇಟ್ ಇಸ್ ಶೋನ್ ಆ್ಯಂಡ್ ಆ್ಯಪ್, ಅಂದರೆ ಆ ಒಂದು ಆ್ಯಪ್ನಲ್ಲಿ ತೋರಿಸುತ್ತೆ ಅಂದರೆ ನೀವು ಇಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಿ ಅಂತ ಹೇಳಿ. ಆದರೆ ನಂತರ ವಿತ್ಡ್ರಾಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಅಮೌಂಟ್ ಏನಿದೆ, ತೋರಿಸಿರುವಂತಹ ಒಂದು ಅಮೌಂಟ್ಗಳು ವಿಡ್ರಾಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಮಿಡಿಯೇಟಾಗಿ 1930ಗೆ ಫೋನ್ ಮಾಡ್ತಾರೆ. ಫೋನನ್ನು ಮಾಡಿದಂತಹ ಸಂದರ್ಭದಲ್ಲಿ ನಂತರ ಕೇಸ್ ರಿಜಿಸ್ಟರ್ ಕೂಡ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಪೊಲೀಸ್ ಸ್ಟೇಷನಲ್ಲಿ ಇಮಿಡಿಯೇಟಾಗಿ ರಿಜಿಸ್ಟರ್ ಆಗುತ್ತೆ. ನಂತರ ಅವರು ಎಲ್ಲರೂ ಕೂಡ ಅಂದರೆ NCRP ಇದ್ರ ಮುಖಾಂತರ ಒಂದು ಸಿಸ್ಟಮ್ಗಳನ್ನು ಟ್ರ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ swamiji.com ಅನ್ನುವಂತಹ ಒಂದು ವೆಬ್ ಏನಿದೆ, ಈ ಒಬ್ಬ ಗೇಮಿಂಗ್ ಆ್ಯಪ್ ಮುಖಾಂತರ ಇವರೊಂದು ಇದನ್ನು ಅಂದರೆ ಫ್ರಾಡ್ ಮಾಡೋದು ಗೊತ್ತಾಗುತ್ತೆ. ನಂತರದ ಇದಾಗಿ swamiji.com ಮತ್ತು ಮೂಲ ಅಕೌಂಟ್ಗಳು ಏನಿದ್ದಾವೆ ಆ ಸಪ್ಲೈಗಳಲ್ಲಿ ಮುಖಾಂತರ ದೇಶದ ವಿವಿಧೆಡೆ ಇಂಡಿಯಾದಲ್ಲಿರುವಂತಹ ಎಲ್ಲ ಕಡೆ ಅಂದರೆ ಈ ರೀತಿಯಾದಂತಹ ಒಂದು ಫ್ರಾಡ್ಗಳಾಗಿರುವಂಥದ್ದು ಗೊತ್ತಾಗುತ್ತೆ. ನಂತರ ಮತ್ತೊಂದು ಕೇಸ್ ರಿಜಿಸ್ಟರ್ ಆಗುತ್ತೆ 378/2025, ಅಂದರೆ ಕಳೆದ ವರ್ಷ ಹುಳಿಮಾವು ಸ್ಟೇಷನಲ್ಲಿ ಮತ್ತೊಂದು FIRಗಳನ್ನು ದಾಖಲು ಮಾಡ್ತಾರೆ. ನಂತರ ಈ ಒಂದು ದಾಖಲು ಮಾಡಿ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಫೋನ್ ಮತ್ತು ಲ್ಯಾಪ್ಟಾಪ್ಸ್ಗಳನ್ನು, ಚೆಕ್ ಬುಕ್ಸ್ಗಳನ್ನು ಎಲ್ಲವನ್ನು ಕೂಡ ಇಲ್ಲಿ ಸೀಸನ್ನು ಮಾಡಲಾಗುತ್ತೆ. ನಂತರ ಕ್ಯಾಶ್, ಮೊಬೈಲ್ಸ್ಗಳನ್ನು ಇದು ಮಾಡುತ್ತೆ. ಅಂದರೆ ಒಟ್ಟು 10 ಜನ ಏನಿದ್ದಾರೆ ಅಕ್ಯೂಸ್ಗಳೇನಿದ್ದಾರೆ, ಆ ಅಕ್ಯೂಸ್ಗಳನ್ನು ಬಂಧನ ಮಾಡಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕಿದಂಥ ಸಂದರ್ಭದಲ್ಲಿ ಅವರ ಬಳಿ 1500ಕ್ಕೂ ಹೆಚ್ಚು ಮ್ಯೂಲ್ ಅಕೌಂಟ್ಸ್ಗಳು ಇರುತ್ತೆ. ಅದನ್ನೆಲ್ಲವನ್ನು ಕೂಡ ಫ್ರೀಸ್ ಮಾಡ್ತಾರೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಈ ಒಂದು ಅಕೌಂಟ್ ಅಂದರೆ ಈ ಒಂದು ಪಾಸ್ಬುಕ್ಗಳೇನಿದ್ದಾವೆ, ಈ ಬುಕ್ಗಳನ್ನು OTP ಮುಖಾಂತರ ಪಡೆದುಕೊಂಡು ಅವರೇ ಒಂದು ಸೃಷ್ಟಿಯನ್ನು ಮಾಡ್ತಾರೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಂಖ್ಯೆಯಲ್ಲಿ ATM ಕಾರ್ಡ್ಗಳನ್ನು ಬಳಕೆ ಮಾಡಲಾಗಿದೆ ಅಂತೇಳಿ. ಈ ATM ಕಾರ್ಡ್ಗಳನ್ನು ಅವರ ಅಕೌಂಟ್ಗಳ ಮುಖಾಂತರ ಸೃಷ್ಟಿ ಮಾಡಿ ಇಲ್ಲಿಂದ ಹಣದ ಟ್ರಾನ್ಸಾಕ್ಷನ್ಗಳನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ 10ಕ್ಕೂ ಹೆಚ್ಚು ಜನ ಅಂದರೆ 13ಕ್ಕೂ ಹೆಚ್ಚು ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಉಳಿದಂತಹ ಅಂದರೆ ಸದ್ಯದ ಮಟ್ಟಿಗೆ 10 ಜನರನ್ನು ಬಂಧನ ಮಾಡಲಾಗಿದೆ. ಇನ್ನು ಉಳಿದಂತಹ ಮೇನ್ ಕಿಂಗ್ ಪಿನ್ ಅಂತ ಏನು ಹೇಳಲಾಗುತ್ತೆ, ಆ ಕಿಂಗ್ ಪಿನ್ನನ್ನು ಈಗಾಗಲೇ ಹುಡುಕಾಟ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈಗ ಪ್ರಮುಖವಾಗಿ ಈಗಾಗಲೇ ನೋಡ್ತಾ ಇರಬಹುದು 58 ಮೊಬೈಲ್ಗಳನ್ನು, 242 ಡೆಬಿಟ್ ಕಾರ್ಡ್ಸ್ಗಳನ್ನು, 7 ಲ್ಯಾಪ್ಟಾಪ್ಸ್, 530 ಗ್ರಾಮ್ ಗೋಲ್ಡು ಮತ್ತು 4.25 ಲಕ್ಷ ಕ್ಯಾಶ್, 21 ಪಾಸ್ಬುಕ್, 33 ಚೆಕ್ ಬುಕ್ಗಳು, 9 ಲಕ್ಸುರಿ ವಾಚ್ಗಳು, ಆನ್ಲೈನ್ ಡಿಜಿಟಲ್ ಪೇಮೆಂಟ್ಗಳನ್ನು, ರಿಂಗ್, ಕ್ರಿಪ್ಟೋ ಕರೆನ್ಸಿ ಲೆಡ್ಜರ್ಗಳು, ಅಂದರೆ ಇಷ್ಟರ ಮಟ್ಟಿಗೆ ಈ ಸದ್ಯದ ಮಟ್ಟಿಗೆ ಇವರ ಒಂದು ಸೀಸನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಮತ್ತು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಎನ್ಕ್ವೈರಿ ಕೂಡ ಮುಂದುವರೆದಿದೆ. ಈಗ ಮತ್ತಷ್ಟು ಕಿಂಗ್ ಪಿನ್ಗಳೇನಿದ್ದಾನೆ ಆತನ ಬಂಧನ ಆದ ಬಳಿಕ ದೇಶದ ಎಲ್ಲೆಲ್ಲಿ ಇವರ ಈ ರೀತಿಯಾದಂತಹ ಕಾಲ್ ಸೆಂಟರ್ ರೀತಿಯಾದಂತಹ ಒಂದು ಶಾಪ್ಗಳಿದೆ ಅನ್ನುವಂಥದ್ದು ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಲಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಹುಳಿಮಾವು ಪೊಲೀಸರು ಒಂದು ಬೃಹತ್ ಸೈಬರ್ ಜಾಲವನ್ನೇ ಬೇರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸಾಕಷ್ಟು ಮೊಬೈಲ್ಗಳು ಮತ್ತು ATM ಕಾರ್ಡ್ಸ್ ಏನಿದೆ, ಒಂದು ಪ್ರೀ ಪ್ಲಾನ್ ಆಗಿ ಒಂದು ರೀತಿಯಾದಂತಹ ಅಂದರೆ ಒಂದು ಕಾಲ್ ಸೆಂಟರ್ ರೀತಿಯಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು. ಸಾಕಷ್ಟು ಮೊಬೈಲ್ಗಳು, ಅದಕ್ಕೆ ಬಳಕೆ ಆಗುವಂತಹ ಲ್ಯಾಪ್ಟಾಪ್
ಆ್ಯಪ್ಗಳನ್ನು ಈಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಅಂದರೆ ಒಂದು ರೀತಿಯಾದಂತಹ ಒಂದು ಕಾಲ್ ಸೆಂಟರ್ಗಳನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಅಂತ ಏನು ಹೇಳಲಾಗುತ್ತೆ ಆ ಒಂದು ಸ್ಕ್ಯಾಮನ್ನು ಮಾಡ್ತಾ ಇರ್ಬೋದು. ಇನ್ನು ನೋಡ್ತಾ ಇರಬಹುದು, ಮೊದಲು ವಿಕ್ಟಿಮ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ರು. ಅಂದರೆ ಟೆಲಿಗ್ರಾಮ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮುಖಾಂತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಲಿಂಕ್ಗಳನ್ನು ಕಳಿಸ್ತಾರೆ. ನಂತರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೇಳ್ತಾರೆ. ಅಂದರೆ ನಿಯೋ ಸಿಸ್ಟಮ್ಸ್ಗಳ ಮುಖಾಂತರ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಹೇಳ್ತಾರೆ. ಅದನ್ನು ಬ್ಯಾಂಕ್ಗಳ ಮುಖಾಂತರ ಬೇರೆ ಬೇರೆ ಇದನ್ನು ಪೇಮೆಂಟ್ಗಳನ್ನು ಈ ರೀತಿಯಾಗಿ ಅಂದರೆ ಅವರ ಇನ್ವೆಸ್ಟ್ ಮಾಡೋದಕ್ಕೆ ಅವರಿಗೆ OTP ಆಗಿರಬಹುದು ಮತ್ತು ಇನ್ನಿತರ ಸೋರ್ಸ್ಗಳನ್ನು ಬಳಕೆಯನ್ನು ಮಾಡ್ತಾರೆ. ನಂತರ ನೀವು ನೋಡ್ತಾ ಇರಬಹುದು, ಸ್ಟೆಪ್ ಬೈ ಸ್ಟೆಪ್ ಆಫ್ಟರ್ ಇನ್ವೆಸ್ಟ್ಮೆಂಟ್ ಆಫ್ ಅಮೌಂಟ್ ಇಟ್ ಇಸ್ ಶೋನ್ ಆ್ಯಂಡ್ ಆ್ಯಪ್, ಅಂದರೆ ಆ ಒಂದು ಆ್ಯಪ್ನಲ್ಲಿ ತೋರಿಸುತ್ತೆ. ಅಂದರೆ ನೀವು ಇಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಿ ಅಂತ ಹೇಳಿ. ಆದರೆ ನಂತರ ವಿತ್ಡ್ರಾಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಅಮೌಂಟ್ ಏನಿದೆ, ತೋರಿಸಿರುವಂತಹ ಒಂದು ಅಮೌಂಟ್ಗಳು ವಿಡ್ರಾಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಮಿಡಿಯೇಟ್ ಆಗಿ 1930ಗೆ ಫೋನ್ ಮಾಡ್ತಾರೆ. ಫೋನನ್ನು ಮಾಡಿದಂತಹ ಸಂದರ್ಭದಲ್ಲಿ ನಂತರ ಕೇಸ್ ರಿಜಿಸ್ಟರ್ ಕೂಡ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಪೊಲೀಸ್ ಸ್ಟೇಷನಲ್ಲಿ ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಆಗುತ್ತೆ. ನಂತರ ಅವರು ಎಲ್ಲರೂ ಕೂಡ ಅಂದರೆ NCRP ಇದ್ರ ಮುಖಾಂತರ ಒಂದು ಸಿಸ್ಟಮ್ಗಳನ್ನು ಟ್ರ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ swamiji.com ಅನ್ನುವಂತಹ ಒಂದು ವೆಬ್ ಏನಿದೆ, ಈ ಒಬ್ಬ ಗೇಮಿಂಗ್ ಆ್ಯಪ್ ಮುಖಾಂತರ ಇವರೊಂದು ಇದನ್ನು ಅಂದರೆ ಫ್ರಾಡ್ ಮಾಡೋದು ಗೊತ್ತಾಗುತ್ತೆ. ನಂತರದ ಇದಾಗಿ swamiji.com ಮತ್ತು ಮೂಲ ಅಕೌಂಟ್ಗಳು ಏನಿದ್ದಾವೆ ಆ ಸಪ್ಲೈಗಳಲ್ಲಿ ಮುಖಾಂತರ ದೇಶದ ವಿವಿಧೆಡೆ ಇಂಡಿಯಾದಲ್ಲಿರುವಂತಹ ಎಲ್ಲ ಕಡೆ ಅಂದರೆ ಈ ರೀತಿಯಾದಂತಹ ಒಂದು ಫ್ರಾಡ್ಗಳಾಗಿರುವಂಥದ್ದು ಗೊತ್ತಾಗುತ್ತೆ. ನಂತರ ಮತ್ತೊಂದು ಕೇಸ್ ರಿಜಿಸ್ಟರ್ ಆಗುತ್ತೆ 378/2025, ಅಂದರೆ ಕಳೆದ ವರ್ಷ ಹುಳಿಮಾವು ಸ್ಟೇಷನಲ್ಲಿ ಮತ್ತೊಂದು FIRಗಳನ್ನು ದಾಖಲು ಮಾಡ್ತಾರೆ. ನಂತರ ಈ ಒಂದು ದಾಖಲು ಮಾಡಿ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಫೋನ್ ಮತ್ತು ಲ್ಯಾಪ್ಟಾಪ್ಸ್ಗಳನ್ನು, ಚೆಕ್ ಬುಕ್ಸ್ಗಳನ್ನು ಎಲ್ಲವನ್ನು ಕೂಡ ಇಲ್ಲಿ ಸೀಸನ್ನು ಮಾಡಲಾಗುತ್ತೆ. ನಂತರ ಕ್ಯಾಶು, ಮೊಬೈಲ್ಸ್ಗಳನ್ನು ಇದು ಮಾಡುತ್ತೆ. ಅಂದರೆ ಒಟ್ಟು 10 ಜನ ಏನಿದ್ದಾರೆ ಅಕ್ಯೂಸ್ಗಳೇನಿದ್ದಾರೆ, ಆ ಅಕ್ಯೂಸ್ಗಳನ್ನು ಬಂಧನ ಮಾಡಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕಿದಂಥ ಸಂದರ್ಭದಲ್ಲಿ ಅವರ ಬಳಿ 1500ಕ್ಕೂ ಹೆಚ್ಚು ಮ್ಯೂಲ್ ಅಕೌಂಟ್ಸ್ಗಳು ಇರುತ್ತೆ. ಅದನ್ನೆಲ್ಲವನ್ನು ಕೂಡ ಫ್ರೀಸ್ ಮಾಡ್ತಾರೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಈ ಒಂದು ಅಕೌಂಟ್ ಅಂದರೆ ಈ ಒಂದು ಪಾಸ್ಬುಕ್ಗಳೇನಿದ್ದಾವೆ, ಈ ಬುಕ್ಗಳನ್ನು OTP ಮುಖಾಂತರ ಪಡೆದುಕೊಂಡು ಅವರೇ ಒಂದು ಸೃಷ್ಟಿಯನ್ನು ಮಾಡ್ತಾರೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಂಖ್ಯೆಯಲ್ಲಿ ATM ಕಾರ್ಡ್ಗಳನ್ನು ಬಳಕೆ ಮಾಡಲಾಗಿದೆ ಅಂತೇಳಿ. ಈ ATM ಕಾರ್ಡ್ಗಳನ್ನು ಅವರ ಅಕೌಂಟ್ಗಳ ಮುಖಾಂತರ ಸೃಷ್ಟಿ ಮಾಡಿ ಇಲ್ಲಿಂದ ಹಣದ ಟ್ರಾನ್ಸಾಕ್ಷನ್ಗಳನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ 10ಕ್ಕೂ ಹೆಚ್ಚು ಜನ ಅಂದರೆ 13ಕ್ಕೂ ಹೆಚ್ಚು ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಉಳಿದಂತಹ ಅಂದರೆ ಸದ್ಯದ ಮಟ್ಟಿಗೆ 10 ಜನರನ್ನು ಬಂಧನ ಮಾಡಲಾಗಿದೆ. ಇನ್ನು ಉಳಿದಂತಹ ಮೇನ್ ಕಿಂಗ್ ಪಿನ್ ಅಂತ ಏನು ಹೇಳಲಾಗುತ್ತೆ, ಆ ಕಿಂಗ್ ಪಿನ್ನನ್ನು ಈಗಾಗಲೇ ಹುಡುಕಾಟ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈಗ ಪ್ರಮುಖವಾಗಿ ಈಗಾಗಲೇ ನೋಡ್ತಾ ಇರಬಹುದು 58 ಮೊಬೈಲ್ಗಳನ್ನು, 242 ಡೆಬಿಟ್ ಕಾರ್ಡ್ಸ್ಗಳನ್ನು, 7 ಲ್ಯಾಪ್ಟಾಪ್ಸ್, 530 ಗ್ರಾಮ್ ಗೋಲ್ಡು ಮತ್ತು 4.25 ಲಕ್ಷ ಕ್ಯಾಶ್, 21 ಪಾಸ್ಬುಕ್, 33 ಚೆಕ್ ಬುಕ್ಗಳು, 9 ಲಕ್ಸುರಿ ವಾಚ್ಗಳು, ಆನ್ಲೈನ್ ಡಿಜಿಟಲ್ ಪೇಮೆಂಟ್ಗಳನ್ನು, ರಿಂಗ್, ಕ್ರಿಪ್ಟೋ ಕರೆನ್ಸಿ ಲೆಡ್ಜರ್ಗಳು. ಅಂದರೆ ಇಷ್ಟರ ಮಟ್ಟಿಗೆ ಈ ಸದ್ಯದ ಮಟ್ಟಿಗೆ ಇವರ ಒಂದು ಸೀಸನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಮತ್ತು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಎನ್ಕ್ವೈರಿ ಕೂಡ ಮುಂದುವರೆದಿದೆ. ಈಗ ಮತ್ತಷ್ಟು ಕಿಂಗ್ ಪಿನ್ಗಳೇನಿದ್ದಾನೆ ಆತನ ಬಂಧನ ಆದ ಬಳಿಕ ದೇಶದ ಎಲ್ಲೆಲ್ಲಿ ಇವರ ಈ ರೀತಿಯಾದಂತಹ ಕಾಲ್ ಸೆಂಟರ್ ರೀತಿಯಾದಂತಹ ಒಂದು ಶಾಪ್ಗಳಿದೆ ಅನ್ನುವಂಥದ್ದು ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಲಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.